ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಇವತ್ತು ಇದೀಗ ನಾನು ನ್ಯೂಸ್ನಲ್ಲಿ ನೋಡಿದೆ. ಈ ಕಬ್ಬಿನ ಬೆಲೆ ಕುರಿತಾಗಿ ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಮುಧೋಳ ಭಾಗದಲ್ಲಿ. ಅಲ್ಲಿ ರೈತರ ರೋಷಕ್ಕೆ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಸುಟ್ಟು ಹೋಗಿವೆ. ಸೊ ಇದನ್ನು ನೋಡಿ ನನಗೆ ಬಹಳ ನೋವಣಿಸ್ತು. ಈ ಕುರಿತಾಗಿ ಏನು ರೈತರು ಹೋರಾಟ ಮಾಡ್ತಾ ಇರೋದು ಅದು ನ್ಯಾಯಯುತವಾಗಿದೆಯಾ, ಅಥವಾ ಏನು ಸರ್ಕಾರದವರು ಈಗ 3,300 ರೂಪಾಯಿ ಏನು ಫಿಕ್ಸ್ ಮಾಡಿದ್ದಾರೆ ಅದು ಸೂಕ್ತವಾಗಿದೆಯಾ, ಈ ಕುರಿತು ಒಂದು ಮಾಹಿತಿಯನ್ನು ಕೊಡೋಕೆ ಈ ಒಂದು ವಿಡಿಯೋ ಮಾಡಿದ್ದೇನೆ. ಈಗಾಗಲೇ ಒಂದು ಚಾನೆಲ್ನಲ್ಲಿ ಈ ಕುರಿತು ಒಂದು ಇಂಟರ್ವ್ಯೂ ಮಾಡಿದ್ದೀನಿ. ಅದರೊಳಗೆ ನಾನು ಕೆಲವೊಂದಷ್ಟು ಅಂಶಗಳನ್ನು ಹೇಳಿದ್ದೇನೆ. ಇಲ್ಲಿ ನೇರವಾಗಿ ಕಬ್ಬಿನ ಬೆಲೆ 3,300 ಸೂಕ್ತವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಂತಂದ್ರೆ, ಇದು ಮೊದಲು ಕೇಂದ್ರ ಸರ್ಕಾರ FRP ಯಾವ ತರ ನಿಗದಿ ಮಾಡ್ತದೆ ಮತ್ತು ಅದು ಸರಿಯಾಗಿದೆ ಇಲ್ಲವೋ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ನೋಡಿ, ಮೊದಲು FRP ಅಂತಂದ್ರೇನು, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂದ್ರೆ ಏನು, ಯೋಗ್ಯ ಮತ್ತು ಲಾಭದಾಯಕ ಬೆಲೆ ರೈತರಿಗೆ ಕೊಡ್ಬೇಕಂತ ಏನು ಮಾಡಿದ್ರು ಸರ್ಕಾರದವರು. 2009-10ರಲ್ಲಿ ಬೇಸಿಕ್ ರಿಕವರಿ ಏನ್ ಹಿಡಿದಿದ್ರೆ ಅಂದ್ರೆ 9.5 ರಿಕವರಿಯನ್ನ ಹಿಡ್ಕೊಂಡು, ಅಂದ್ರೆ 100 kg ಕಬ್ಬು ಇದ್ರೆ ಅಲ್ಲಿ 9.5 kg ಸಕ್ಕರೆ ಉತ್ಪಾದನೆ ಆಗಬೇಕು. ಅದರ ಆಧಾರದ ಮೇಲೆ 129.84 ಪೈಸೆ ಅಂತ ದರ ಫಿಕ್ಸ್ ಮಾಡಿದ್ರು. ಅಂದ್ರೆ ಒಂದು ಟನ್ಗೆ 1,298 ರೂಪಾಯಿ 4 ಪೈಸೆ ಅಂತ ಹೇಳಿ. ಇದು 2009-10ರಿಂದ 2017-18ವರೆಗೆ ಇದು ಬೇಸಿಕ್ ರಿಕವರಿ ಲೆವೆಲ್ ಇಷ್ಟೇ 9.5 ಇಟ್ಕೊಂಡು ದರ ಫಿಕ್ಸ್ ಮಾಡ್ಕೊಂತ ಅದ ದರ ಹೆಚ್ಚು ಮಾಡ್ಕೊಂತ ಹೋಗಿದ್ದಾರೆ. ಸೊ ಇಲ್ಲಿ ಮುಂದೆ ಏನ್ ಮಾಡ್ತಾರೆ ಅಂದ್ರೆ 2018-19ಕ್ಕೆ ಇದನ್ನ ಬೇಸಿಕ್ ರಿಕವರಿ ಲೆವೆಲ್ 10% ಮಾಡಿಬಿಡ್ತಾರೆ. ಅಂದ್ರೆ 9.5 kg ಸಕ್ಕರೆ ಬರುವಲ್ಲಿ 10 kg ಸಕ್ಕರೆ ಬಂದಾಗ ಮಾತ್ರ 100 kg ಕಬ್ಬಿಗೆ 275 ರೂಪಾಯಿ ಅಂತ ದರ ಹೆಚ್ಚಿಗೆ ಮಾಡ್ತಾರೆ. ಆದ್ರೆ ಇಲ್ಲಿ ಬೇಸಿಕ್ ರಿಕವರಿ ಲೆವೆಲ್ ಅನ್ನ ಹೆಚ್ಚು ಮಾಡಿ ಇಲ್ಲಿ ಏನಾಗ್ತದೆ, ಆಟೋಮೆಟಿಕ್ ಆಗಿ ಕಡಿಮೆ ಇಳುವರಿ ಇದ್ದಂತ ಕಬ್ಬಿಗೆ ಕಡಿಮೆ ದರ ಫಿಕ್ಸ್ ಆಗ್ತದೆ. ಸೊ ಇಲ್ಲಿ ಏನಿದೆ, ಒಂದು ಹಂತದಲ್ಲಿ ಇದು ರೈತರಿಗೆ ಅನ್ಯಾಯ ಆಗ್ತದೆ. ಇದನ್ನ ಯಾಕೆ ಕೇಂದ್ರ ಸರ್ಕಾರ ಈ ತರ ಬೇಸಿಕ್ ರಿಕವರಿ ಲೆವೆಲ್ ಅನ್ನು ಹೆಚ್ಚು ಮಾಡಿರೋ ಅನ್ನೋದಕ್ಕೆ ಏನು ನಂಗೆ ಮಾಹಿತಿ ಇಲ್ಲ, ಆಧಾರ ಇಲ್ಲ. ಅದೇ ರೀತಿ 2022-23ರಲ್ಲಿ ಈ 10% ಇದ್ದದನ್ನ 10.25 ಮಾಡ್ತಾರೆ. ಸೊ ಇಲ್ಲಿ 0.25 ಏರಿಸುವಂತದಕ್ಕೆ ಏನು ಆಧಾರ, ಏನು ಕಾರಣ ಅನ್ನೋದು ಗೊತ್ತಲ್ಲ. 0.50 ಮಾಡ್ಬೋದಿತ್ತು ಅಥವಾ 0.9.5ನೇ ಇಟ್ಟು ಎಷ್ಟೇ ಅವರು ಅದನ್ನ ರೇಟ್ ಹೆಚ್ಚು ಮಾಡ್ಲಿ, ಅದನ್ನ ಈ ಬೇಸಿಕ್ ರಿಕವರಿ ಲೆವೆಲ್ ಇದನ್ನ ಆಧಾರ ಇತ್ತು, ಇದನ್ನ ಇಟ್ಕೊಂಡು ಹೋಗ್ಬೋದಿತ್ತು. ಯಾಕೆ ಇಲ್ಲಿ 2022-23ಕ್ಕೆ 10.25 ಹೆಚ್ಚು ಮಾಡಿರೋ ಅನ್ನೋದಕ್ಕೂ ಏನು ಆಧಾರ ಇಲ್ಲ. ಸೊ ಈ ಇದೇ ವರ್ಷ ಮಾಡಿದಂತ ದರ ಏನು ಕೇಂದ್ರ ಸರ್ಕಾರ FRP 10.25 ಬೇಸಿಕ್ ರಿಕವರಿ ಲೆವೆಲ್ ಇಟ್ಕೊಂಡು 355 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಅಂತಂದ್ರೆ 3,550 ರೂಪಾಯಿ ದರ ಫಿಕ್ಸ್ ಮಾಡಿದ್ದು ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಸೊ ಇಲ್ಲಿ ಏನದೆ, ಇವರು ದರ ಫಿಕ್ಸ್ ಮಾಡ್ಬೇಕಾದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ CCEA ಇವರು ಏನಿದೆ ಪ್ರೆಸ್ ರಿಲೀಸ್ ಮಾಡ್ತಾರೆ. ಅದರ ಪ್ರಕಾರ ಇದು 355 ಪ್ರತಿ ಕ್ವಿಂಟಾಲ್ಗೆ ಏನಿದೆ ಅಥವಾ 3,550 ಅದೇ. ಇದರೊಳಗೆ ಇನ್ನೊಂದು ಏನು ಗಮನಿಸ್ಬೇಕಂತಂದ್ರೆ 0.1% ಹೆಚ್ಚಾದ್ರೆ 3 ರೂಪಾಯಿ 46 ಪೈಸೆ ಹೆಚ್ಚು, 0.1 ಇಳುವರಿ ಇದ್ರೆ ಅಲ್ಲಿ 3.46 ಕಡಿತ ಆಗ್ತದೆ. ಅದರ ಪ್ರಕಾರ ಏನಿದೆ, 3,550 ಇದ್ದಲ್ಲಿ 346 ರೂಪಾಯಿ ಹೆಚ್ಚಿಗೆ ಆಗ್ತದೆ ಅಥವಾ 346 ರೂಪಾಯಿ ಕಡಿತ ಆಗ್ತದೆ. ಸೊ ಈ ರೀತಿ ಈಗ ಹೇಗೆ ಮಾಡಿದ್ದಾರೆ, ಅದ್ರ ಪ್ರಕಾರ ಏನಿದೆ 9.25 ಇಳುವರಿಗೆ 346 ಕಡಿತ ಆಗಿ 3,704 ರೂಪಾಯಿ ಆಗ್ತದೆ. ಇದಕ್ಕಿಂತ ಕಡಿಮೆ ಇದ್ರೆ 9.25 ಕಡಿಮೆ ಇದ್ರೆ ಒಂದು ಸ್ಟ್ಯಾಂಡರ್ಡ್ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಅದಕ್ಕೆ ಎಷ್ಟೇ ಕಡಿಮೆ ಇದ್ರೂ ವ್ಯತ್ಯಾಸ ಇಲ್ಲ. ಅಲ್ಲಿ 3,790 ರೂಪಾಯಿ 50 ಪೈಸೆ ದರ ಫಿಕ್ಸ್ ಮಾಡಿದ್ದಾರೆ. ಕುತೂಹಲದ ಸಂಗತಿ ಅಂತಂದ್ರೆ 9.25 ಇಳುವರಿ ಇದ್ದ ಕಬ್ಬಿಗೆ 3,704 ರೂಪಾಯಿ ಆಗ್ತದೆ. ಆಮೇಲೆ ಅದಕ್ಕಿಂತ ಕಡಿಮೆ ಇಳುವರಿ ಇದ್ದಂತ ಕಬ್ಬಿಗೆ 3,790 ರೂಪಾಯಿ 50 ಪೈಸೆ ಆಗ್ತದೆ. ಸೊ ಇಲ್ಲಿ ಏನಿದೆ, ಇದು ಅವೈಜ್ಞಾನಿಕ. ಅಂದ್ರೆ ಕಡಿಮೆ ಇದ್ದಷ್ಟು ಕಡಿಮೆ ಆಗಬೇಕು. ಆದ್ರೆ ಇಲ್ಲಿ 9.25ಗೆ ಕಡಿಮೆ ಇದ್ರೆ ಒಳ್ಳೇದು. ಇನ್ನು ಏನಿದೆ 3,704ಕ್ಕಿಂತ 3,790 ರೂಪಾಯಿ 50 ಪೈಸೆ ಸಿಗ್ತದೆ. ಸೊ ಈ ರೀತಿ ಇಲ್ಲಿ ಅವೈಜ್ಞಾನಿಕ ದರ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅಂಶವನ್ನ ಗಮನಿಸ್ಬೇಕಂತಂದ್ರೆ ಇಲ್ಲಿ ನೋಡಿ, 2009-10ರಲ್ಲಿ 129.84 ಪೈಸೆ ಏನಿದೆ, ಇವನು 2017-18ವರೆಗೆ ಅಂದ್ರೆ ಸುಮಾರು 8 ವರ್ಷ ನಾವು ಲೆಕ್ಕ ಹಾಕಿದ್ರು 755 ಆಗ್ತದೆ. ಸೊ ಅದರ ಅರ್ಥ ಏನಾಯ್ತು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಡಬಲ್ ಆಗ್ತದೆ. ಆದ್ರೆ ಇಲ್ಲಿ 2018-19ರಿಂದ 775 ಇದೆ. ಇದು ಮುಂದೆ 2025-26ಕ್ಕೆ 3,550 ಆಗ್ತದೆ. ಸೊ ಇಲ್ಲಿ ನಾವು ಇದನ್ನ ಒಂದು ಅಭ್ಯಾಸ ಮಾಡಿ ನೋಡಿದಾಗ ನಮ್ಗೆ ಏನ್ ಕಂಡು ಬರ್ತೈತೆ ಅಂತಂದ್ರೆ, ಈ ಇಳುವರಿ ಪ್ರಮಾಣದ ಆಧಾರ ಮೇಲೆ ನಾವು ಲೆಕ್ಕ ಹಾಕಿ ನೋಡ್ರಿ. ಯಾಕಂತಂದ್ರೆ ನಾವು ಇಲ್ಲಿ ಮೊದಲು 9.5 ಇತ್ತು, ಆಮೇಲೆ 10 ಮಾಡಿದ್ರು, 10.25 ಮಾಡಿದ್ದಾರೆ. ಇದ್ರ ಪ್ರಕಾರ ನಾವು ಲೆಕ್ಕ ಮಾಡಿದ್ರೆ
5 ಈ ಇಳುವರಿ ಆಧಾರದ ಮೇಲೆ ನೋಡಿದಾಗ ಇಲ್ಲಿ ಮೊದಲು 8 ವರ್ಷ 100% ಹೆಚ್ಚು ಮಾಡಿದ್ದಾರೆ ಕಬ್ಬಿನ ದರ. ಆದ್ರೆ ಈ ತದನಂತರ ಇಲ್ಲಿ 9.25 ಆಧಾರ ಇಟ್ಕೊಂಡು ನಾವು ಲೆಕ್ಕ ಹಾಕಿ ನೋಡಿದಾಗ 2017-18 ಕಳೆದ 8 ವರ್ಷಗಳಲ್ಲಿ ಕೇವಲ 654 ರೂಪಾಯಿ ಮಾತ್ರ FRP ಹೆಚ್ಚು ಮಾಡಿದ್ದಾರೆ. ಅಂದ್ರೆ ಕೇವಲ 25% ಮಾತ್ರ FRP ಹೆಚ್ಚು ಮಾಡಿದ್ದಾರೆ ಅನ್ನೋದು ಇಲ್ಲಿ ಕಂಡು ಬರ್ತದೆ. ಇದು ಒಂದು ಪ್ರಶ್ನಾರ್ಥಕ ವಿಷಯ ಆಗ್ತದೆ. ಇನ್ನು ಇದರೊಳಗೆ ಇನ್ನೊಂದು ಅಂಶ ಗಮನಿಸಬೇಕಂತಂದ್ರೆ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಒಳಗೊಂಡಿದೆ. ಇದೇನು ದರ ಫಿಕ್ಸ್ ಮಾಡ್ತಾರೆ 3550 ಈ ವರ್ಷ ಫಿಕ್ಸ್ ಮಾಡಿದಂತದ್ದು 10.25 ಇಳುವರಿಗೆ. ಇದರೊಳಗೆ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಒಳಗೊಂಡಿದೆ ಅಂತ ಹೇಳ್ತಾರೆ. ಸೊ ಇದು etvbharat.com ಮುಂದೆ ಮಾಹಿತಿ ತೆಗೆದಂತ ಪ್ರಕಾರ ಈ ಕಟಾವು ವೆಚ್ಚ ಎಷ್ಟು ಮತ್ತು ಸಾಗಾಟ ವೆಚ್ಚ ಏನಂತಂದ್ರೆ ಅದನ್ನ ಪರಿಶೀಲಿಸಿದಾಗ ನಮಗೆ ಕಂಡು ಬರೋದಂದ್ರೆ ಪ್ರಾದೇಶಿಕ ಕಬ್ಬು ಕಟಾವು ಗ್ಯಾಂಗ್ ಇದ್ರೆ ಲೋಕಲ್ ಗ್ಯಾಂಗ್ ಇದ್ರೆ 439 ರೂಪಾಯಿ, ಹೊರಗಿನ ಗ್ಯಾಂಗ್ ಗಳಿದ್ರೆ ಅಲ್ಲಿ 514 ರೂಪಾಯಿ ಪರ್ ಟನ್ಗೆ ಕೊಡ್ಬೇಕಂತೇಳಿ ಮತ್ತು ಎತ್ತಿನ ಗಾಡಿ ಗ್ಯಾಂಗ್ ಇದ್ರೆ 432 ರೂಪಾಯಿ ಕೊಡ್ಬೇಕಂತೇಳಿ ನಿಗದಿ ಮಾಡಿದ್ದಾರೆ. ಇನ್ನು ಈ ಸಾಗಾಟ ವೆಚ್ಚ ಹೆಂಗಂದ್ರೆ ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಒಂದು ಲೆಕ್ಕ ಮಾಡಿದ್ದಾರೆ. ಅದರ ಪ್ರಕಾರ 1ರಿಂದ 15 ಕಿಲೋಮೀಟರ್ ಇದ್ರೆ 723, 15ರಿಂದ 20 ಇದ್ರೆ 797, 20ರಿಂದ 25 ಇದ್ರೆ 324 ಮತ್ತು 25ರಿಂದ 30 ಇದ್ರೆ 348, 30ರಿಂದ 35 ಕಿಲೋಮೀಟರ್ ಇದ್ರೆ 374, 35ರಿಂದ 40 ಕಿಲೋಮೀಟರ್ ಇದ್ರೆ 389, 40ರಿಂದ 45 ಕಿಲೋಮೀಟರ್ ಇದ್ರೆ 405 ರೂಪಾಯಿ ಮತ್ತು 45ರಿಂದ 50 ಕಿಲೋಮೀಟರ್ ಇದ್ರೆ 421 ರೂಪಾಯಿ ಸಾಗಾಟ ದರ ನಿಗದಿ ಮಾಡಿದ್ದಾರೆ. ಸೊ ಇಲ್ಲಿ ಕನಿಷ್ಠ ಕಟಾವು ವೆಚ್ಚ ಏನಿದೆ ಅದನ್ನ ಹಿಡ್ಕೊಂಡು ಆಮೇಲೆ ಕನಿಷ್ಠ ಸಾಗಾಟ ವೆಚ್ಚವನ್ನ ಇದನ್ನು ಹಿಡ್ಕೊಂಡ್ರೆ ನಾವು ಲೆಕ್ಕ ಹಾಕಿ ನೋಡಿದ್ರೆ ಅಲ್ಲಿ 437 ಪ್ಲಸ್ 773 ಅಂದ್ರೆ 705 ರೂಪಾಯಿ ಆಗ್ತದೆ. ಇನ್ನು ಗರಿಷ್ಠ ಇವ್ರೇನ್ ಫಿಕ್ಸ್ ಮಾಡಿದಾರೆ ಅದರೊಳಗೆ ಗರಿಷ್ಠ ಕಟಾವು ಮತ್ತು ಸಾಗಾಟ ವೆಚ್ಚ ನೋಡಿದ್ರೆ ಇಲ್ಲಿ 514 ಪ್ಲಸ್ 421 ಅಂದ್ರೆ 935 ರೂಪಾಯಿ ಆಗ್ತದೆ. ಸೊ ಇವೆರಡರದ ಎವರೇಜ್ ತೆಗೆದ್ರೆ ಸರಾಸರಿ ಕಟಾವು ಮತ್ತು ಸಾಗಾಟ ವೆಚ್ಚ 820 ರೂಪಾಯಿ ಆಗ್ತದೆ. ಸೊ ಇದನ್ನ ಆಧಾರ ಇಟ್ಕೊಂಡು ನಾವು ಅಂದ್ರೆ ಈ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಂತ FRP ಏನು 10.25 ಇದೆ ಅದಕ್ಕೆ ಪ್ರತಿ ಟನ್ಗೆ ಎಷ್ಟು ಆಗ್ತದೆ ಅಂತಂದ್ರೆ ರೈತರಿಗೆ ನಿಜವಾಗಿ ಕೊಡಬೇಕಾದ ದರ ಎಷ್ಟು ಅಂತಂದ್ರೆ 2730 ರೂಪಾಯಿ ಆಗ್ತದೆ. ಇದು ಒಂದು ಗಮನಿಸಬೇಕಾದಂತ ಅಂಶ. ಇನ್ನು 9.25 ಇಳುವರಿ ಇದ್ರೆ ಅಲ್ಲಿ 3704 ಮೈನಸ್ 820 ಅಂದ್ರೆ 2384 ರೂಪಾಯಿ ಕೊಡ್ಬೇಕು ಅನ್ನೋದು ಕೇಂದ್ರ ಸರ್ಕಾರ ಹೇಳಿದಂತ ಆಯ್ತು. ಇನ್ನು ಇದ್ರ ಪ್ರಕಾರ ನಾವು ರಾಜ್ಯ ಸರ್ಕಾರ ಈಗೇನು 3300 ಫಿಕ್ಸ್ ಮಾಡಿದ್ದಾರೆ ಇದು ಹಂಗಾರೆ ಸರಿಯಾಗಿದೆ ಸೂಕ್ತವಾಗಿದೆ ಅನ್ನೋದು ಪ್ರಶ್ನೆಯಲ್ಲಿ ವಿಚಾರ ಮಾಡ್ಬೇಕಾಗ್ತದೆ. ಇದಕ್ಕೆ ಇವರು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅವರು ಯಾವ ತರ ಲೆಕ್ಕ ಹಾಕ್ತಾರಂತಂದ್ರೆ ಈ ಏನ್ FRP ಫಿಕ್ಸ್ ಮಾಡಿದ್ದಾರೆ ಅದನ್ನ ಒಂದು A2 ಪ್ಲಸ್ FL ಅಂತೇಳಿ ಫಾರ್ಮುಲಾ ಇದೆ ಅದರ ಆಧಾರ ಮೇಲೆ ಲೆಕ್ಕ ಹಾಕ್ತಾರೆ. ಅಂದ್ರೆ ಏನು A ಅಂದ್ರೆ ಅಗ್ರಿಕಲ್ಚರ್ ಕಾಸ್ಟ್ ಅಂತೇಳಿ, 2 ಅಂತಂದ್ರೆ 2 ಪಟ್ಟು ಅಂದ್ರೆ ಏನು ಕಬ್ಬು ಬೆಳಿಲಿಕ್ಕೆ ರೈತ ಒಂದು ವರ್ಷಕ್ಕೆ ಏನು ಖರ್ಚು ಮಾಡ್ತಾನೆ ಅದರದ 2 ಪಟ್ಟು ಹಿಡಿಬೇಕು. ಮತ್ತೆ FL ಅಂದ್ರೆ ಫ್ಯಾಮಿಲಿ ಲೇಬರ್ ಅಂದ್ರೆ ಕುಟುಂಬದ ಶ್ರಮ, ಅವನ ಮನೆಯಲ್ಲಿ ಎಷ್ಟು ಜನ ಅದಕ್ಕೆ ಕಬ್ಬಿನ ಬೆಳೆಸಲಿಕ್ಕೆ ಹೊಲದಲ್ಲಿ ಕೆಲಸ ಮಾಡ್ತಾರೆ ಅವರ ಒಂದು ಕೂಲಿಯ ಶ್ರಮ ಎಷ್ಟದೆ ಅದನ್ನ ಲೆಕ್ಕ ಹಾಕ್ತಾರೆ. ಸೊ ಅದರ ಆಧಾರ ಮೇಲೆ ಅವ್ರು ಒಂದು ಟನ್ ಕಬ್ಬು ಬೆಳಿಬೇಕಾದ್ರೆ 1730 ರೂಪಾಯಿ ಖರ್ಚಾಗ್ತದೆ ಅಂತ ಹೇಳ್ತಾರೆ. ಅಷ್ಟು ಒಂದು ಏನದು ಉತ್ಪಾದನೆ ವೆಚ್ಚ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದರ ಆಧಾರ ಮೇಲೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ 3550 ರೂಪಾಯಿ ಏನು FRP ಫಿಕ್ಸ್ ಮಾಡಿದ್ದೇವೆ ಇದು ಖರ್ಚೇನಿದೆ ಅದಕ್ಕಿಂತ 105.2% ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಏನು ಆಲ್ಮೋಸ್ಟ್ ಏನಿದೆ ಕಬ್ಬಿನ ಉತ್ಪಾದನೆ ವೆಚ್ಚಕ್ಕಿಂತ ಡಬಲ್ ನಾವು ಏನೈತಿ ಅವಾಗ ಲಾಭ ಕೊಡ್ತಾ ಇದ್ದೀವಿ FRP ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಇದು ಏನಿದೆ ಇಲ್ಲಿ ಒಂದು ಪ್ರಶ್ನೆ ಅಂತಂದ್ರೆ ಇದು 3550 ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಅಕಸ್ಮಾತ್ ಇದು ಹೊರತುಪಡಿಸಿದ್ರೆ ಹೌದು ನಾವು ಒಪ್ಕೋಬಹುದಿತ್ತು. ಆದ್ರೆ ಇಲ್ಲಿ ಇದು 820 ಏನಂತ ಲೆಕ್ಕ ಹಾಕಿದೆ ಅದನ್ನು ಒಳಗೊಂಡಿದೆ. ಸೊ ಇಲ್ಲಿ ಏನಿದೆ ಇವ್ರು ಹೇಳುವಂತ 105% ಆಗೋದಿಲ್ಲ, ಅದು ಒಂದು 50% ಅಷ್ಟೇ ಹೆಚ್ಚಾಗಬಹುದು ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಈ ಒಂದು ಕಬ್ಬು ಬೆಳೆಯಲಿಕ್ಕೆ ಇನ್ಪುಟ್ ಏನು ಭೂಮಿ ಕೊಡ್ತಾನೆ ಅದನ್ನೊಂದೇ ಆಧಾರ ಇಟ್ಕೊಂಡು ಅದನ್ನ ಡಬಲ್ ಮಾಡಿ ಮುಂದೆ ಅವನ ಕುಟುಂಬದ ಶ್ರಮ ಏನಿದೆ ಅದನ್ನ ಆಧಾರ ಇಟ್ಕೊಂಡ್ರು ಮಾಡಿದ್ರು. ಆದ್ರೆ ಒಬ್ಬ ರೈತ ಒಂದು ವರ್ಷವಿಡೀ ಕಬ್ಬು ಬೆಳಿಬೇಕಾದ್ರೆ ಅವನ ಕುಟುಂಬದ ಸದಸ್ಯರಷ್ಟು ಅವರ ಉಪಜೀವನ ಹೆಂಗ್ ನಡಿಬೇಕು, ಅವರ ಮನೆಯಲ್ಲಿ ಶಾಲೆ ಕಲಿಯುವಂತ ವಿದ್ಯಾರ್ಥಿಗಳು ಇರ್ತಾರೆ, ಅವರ ಶಿಕ್ಷಣದ ಖರ್ಚು, ಮದುವೆ ಆಗುವಂತ ಮಕ್ಕಳು ಇರ್ತಾರೆ, ಅವ್ರದ್ದು ವಿವಾಹದ ಖರ್ಚು, ಈ ತರ ಕುಟುಂಬದ ಹಲವಾರು ಖರ್ಚು ವೆಚ್ಚಗಳು ಬರ್ತವೆ. ಅವನ್ನೆಲ್ಲ ತೂಗಿಸಿಕೊಂಡು ಇವನು ಕಬ್ಬು ಬೆಳಿಬೇಕು. ಸೊ ಇಲ್ಲಿ ಕೇವಲ ಕಬ್ಬಿನ ಖರ್ಚು ಅಷ್ಟೇ ಹಿಡಿದ್ರು ಆದ್ರೆ ಅವನು ಜೀವನ ನಡಿಬೇಕಲ್ಲ, ಅದನ್ನ ಇಲ್ಲಿ ಅದು ಒಂದು ಆಧಾರ ಇಲ್ಲ, ಕೇವಲ ಅದನ್ನ ಡಬಲ್ ಕೊಟ್ಟು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸಾಗಾಟ ಮತ್ತು ಕಟಾವು ವೆಚ್ಚವನ್ನ ಇದನ್ನು ಒಳಗೊಂಡಿದ್ದ ಕಾರಣಕ್ಕಾಗಿ ಇದು ಸೂಕ್ತವಾದ ದರ ಅಲ್ಲ ಅಂತೇಳಿ ಇಲ್ಲಿ ಒಂದು ನನಗೆ ಕಂಡು ಬರ್ತದೆ. ಇನ್ನು ಈ ರಾಜ್ಯ ಸರ್ಕಾರದ ವಿಷಯಕ್ಕೆ ಬಂದಾಗ ರಾಜ್ಯ ಸರ್ಕಾರ ಈಗ ಏನು ಒಂದು ಸಂಧಾನ ಮಾಡಿ 3300 ಫಿಕ್ಸ್ ಮಾಡಿದ್ದಾರೆ. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರಾಜ್ಯ ಸರ್ಕಾರ ಕಟಾವು ಮತ್ತು ಸಾಗಾಟ ವೆಚ್ಚ ಹೊರತುಪಡಿಸಿ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಅಂತ ಹೇಳಿದ್ದಾರೆ.
ಸೊ ಅದರ ಪ್ರಕಾರ ಇಲ್ಲಿ ಸಾಗಾಟ ಮತ್ತು ಕಟಾವು ವೆಚ್ಚವನ್ನು ಹೊರತುಪಡಿಸಿ ರೈತರಿಗೆ ಈ 3,300 ರೂಪಾಯಿ ಮುಟ್ಟಬೇಕಂತ ಹೇಳಿದ್ರು. ಅದರ ಅರ್ಥ ಏನಾಗ್ಬಿಡುತ್ತೆ ಅಂತಂದ್ರೆ, ಕೇಂದ್ರ ಸರ್ಕಾರ ಏನು FRP 3,550 ಇದು ಕಟಾವು ಮತ್ತು ಸಾಗಾಟ ವೆಚ್ಚ ಒಳಗೊಂಡಂತದ್ದು. ಆದ್ರೆ ರಾಜ್ಯ ಸರ್ಕಾರ 3,300 ಫಿಕ್ಸ್ ಮಾಡಿದ್ದು ಇದು ಕಟಾವು ಮತ್ತು ಸಾಗಾಟ ವೆಚ್ಚ ಹೊರತುಪಡಿಸಿ. ಅಂದ್ರೆ ಈ ಕಟಾವು ಸಾಗಾಟ ವೆಚ್ಚವನ್ನ ರೈತ ಭರಿಸುವ ಅವಶ್ಯ ಇಲ್ಲ, ಮತ್ತೆ ಕಾರ್ಖಾನೆಯವರು ಅದನ್ನ ಮುರ್ಕೊಳಕ್ ಅವಕಾಶ ಇಲ್ಲ. ಸೊ ಈ ನೇರವಾಗಿ 3,300 ಪ್ರತಿ ಟನ್ಗೆ ರೈತನಿಗೆ ಬರಬೇಕು, ಅದು 10.25 ಇಳುವರಿ ಇದ್ರೆ. ಸೊ ಈ ಪ್ರಕಾರ ನಾವು ಲೆಕ್ಕ ಹಾಕಿದ್ರೆ ನಿಜವಾಗಿಯೂ ರೈತನಿಂದ ಯಾವುದೇ ಸಾಗಾಟ ಮತ್ತು ಕಟಾವು ವೆಚ್ಚವನ್ನ ಕಾರ್ಖಾನೆಯವರಾಗ್ಲಿ, ಗ್ಯಾಂಗ್ನವರಾಗ್ಲಿ, ಲಾರಿ ಅವರಾಗ್ಲಿ ಯಾವುದೇ ವಸೂಲಿ ಮಾಡ್ಲಿಲ್ಲ ಅಂದ್ರೆ ನೇರವಾಗಿ ಅವನಿಗೆ ಪ್ರತಿ ಟನ್ಗೆ 10.25 ಇಳುವರಿ ಕಬ್ಬಿಗೆ ಈ ಒಂದು ಏನು 3,300 ರೂಪಾಯಿ ಕೊಟ್ರೆ ಡೆಫಿನೆಟ್ಲಿ ಇದು ಕೇಂದ್ರ ಸರ್ಕಾರ FRP ಏನ್ ಫಿಕ್ಸ್ ಮಾಡಿದೆ ಈ 2,730 ಏನಾಗ್ತದೆ ಆಗಲೇ ಹೇಳಿದಂತೆ 820 ರೂಪಾಯಿ ಮೈನಸ್ ಮಾಡಿದ್ರೆ 3,550 ಸೊ ಅದಕ್ಕಿಂತ ಇಲ್ಲಿ 570 ರೂಪಾಯಿ ಹೆಚ್ಚಿಗೆ ಲಾಭ ಆದಂಗೆ ರೈತನಿಗೆ ಕಂಡು ಬರ್ತದೆ. ಸೊ ಇದು ರಾಜ್ಯ ಸಲಹಾ ಬೆಲೆ ಅಂತ ಏನು ಫಿಕ್ಸ್ ಮಾಡ್ಬೇಕಾಗುತ್ತೆ ರಾಜ್ಯ ಸರ್ಕಾರ, ಅದು ನಿಜವಾಗಿ ಒಂದು ಲಾಭದಾಯಕ ಅಂತಾನೆ ಹೇಳ್ಬೋದು. ಆದ್ರೆ ನಿಜವಾಗಿಯೂ ವಾಸ್ತವದಲ್ಲಿ ಈ ತರ ಆಗ್ತದೆ ಅನ್ನೋದು ನನಗೆ ಒಂದು ಕ್ವಶನ್ ಇದೆ. ಯಾಕಂತಂದ್ರೆ ಈಗ 3,300 ರೂಪಾಯಿ ಏನು 10.25 ಇಳುವರಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ, ಅದು ನೇರವಾಗಿ ರೈತನಿಗೆ ಪ್ರತಿ ಟನ್ಗೆ ಅಕೌಂಟ್ಗೆ ಜಮಾ ಮಾಡಿ ಮೇಲೆ ರೈತನ ಕಬ್ಬು ಕಳಿಸ್ಬೇಕಾದ್ರೆ ಲಾರಿಯವರು ಮತ್ತು ಗ್ಯಾಂಗ್ನವರು ಒಂದೇ ₹1 ವಸೂಲಿ ಮಾಡದೆ ನೇರವಾಗಿ ಅವನ ಕಬ್ಬನ್ನ ತೆಗೆದುಕೊಂಡು ಹೋದ್ರೆ ಡೆಫಿನೆಟ್ಲಿ ಇಲ್ಲಿ 570 ರೂಪಾಯಿ ಲಾಭ ಆಗ್ತದೆ. ಆದ್ರೆ ಅವರು ಆ ಕಟಾವು ಮತ್ತು ಸಾಗಾಟಕ್ಕೆ ದುಡ್ಡು ವಸೂಲಿ ಮಾಡಿದ್ರೆ ಅವಾಗ ಏನಾಗ್ತದೆ ಅಂತಂದ್ರೆ ಪ್ರತಿ ಟನ್ ಕಬ್ಬಿಗೆ ಸರಾಸರಿ ರೈತಿಗೆ ಸಿಗೋ ಹಣ 3,300 ಏನು ಈ ಒಂದು 820 ಅಂತ ಇಟ್ಕೊಳ್ಳಿ ಅಥವಾ 900 ಅಂತ ಇಟ್ಕೊಳ್ಳಿ ಅಥವಾ 500 ಅಂತ ಇಟ್ಕೊಳ್ಳಿ, ಅಲ್ಲಿ ಎಷ್ಟು ಅವ್ರು ವಸೂಲಿ ಮಾಡ್ತಾರೆ ಅಷ್ಟು ಮೈನಸ್ ಆಗ್ತದೆ. ನಾ ಮ್ಯಾಕ್ಸಿಮಮ್ ಒಂದು 900 ರೂಪಾಯಿ ಅಂತ ಇಟ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಇಲ್ಲಿ ಕೇವಲ ರೈತನಿಗೆ 2,400 ರೂಪಾಯಿ ಸಿಗ್ತದೆ. ಅಂದ್ರೆ ಇದು ಏನಾಗ್ತದೆ ಅಂದ್ರೆ ಕೇಂದ್ರ ಸರ್ಕಾರ ಏನು FRP ಮಾಡಿದೆ ಕಟಾವು ಮತ್ತು ಸಾಗಾಟ ವೆಚ್ಚ ಅದಕ್ಕಿಂತ 330 ರೂಪಾಯಿ ಕಡಿಮೆ ಆಗ್ತದೆ. ಸೊ ಇಲ್ಲಿ ಏನು ಕಟಾವು ಮತ್ತು ಸಾಗಾಟದ ವೆಚ್ಚವನ್ನ ರೈತನ ಮೇಲೆ ಹೇರಿದ್ರೆ ಡೆಫಿನೆಟ್ಲಿ ರೈತನಿಗೆ ಅನ್ಯಾಯ ಆಗ್ತದೆ. ಈ 3,300 ಏನ್ ಫಿಕ್ಸ್ ಮಾಡಿದ್ದಾರೆ ಇದು ಯೋಗ್ಯವಲ್ಲ. ಆದ್ರೆ ಅಕಸ್ಮಾತ್ ಅವನಿಗೆ ಯಾವುದೇ ಒಂದು ವೆಚ್ಚ ಭರಿಸದೆ ಕಬ್ಬನ್ನ ಕಾರ್ಖಾನೆಯವರು ತೆಗೆದುಕೊಂಡು ಹೋದ್ರೆ 3,300 ರೂಪಾಯಿನ ಕೊಟ್ರೆ ಡೆಫಿನೆಟ್ಲಿ ರೈತನಿಗೆ ಅನುಕೂಲ ಆಗ್ತದೆ, ಇಲ್ಲಿ ಲಾಭದಾಯ ಆಗ್ತದೆ ಅಂತ ಹೇಳ್ತೇನೆ. ಇದು ಒಂದು ಅಂಶ. ಇದು ಒಂದೇನಿದೆ, ರೈತನ ಶ್ರಮದ ಆಧಾರದ ಮೇಲೆ ಲೆಕ್ಕ ಮಾಡಿದಂತ FRP ಆಧಾರದ ಮೇಲೆ A2FL ಫಾರ್ಮುಲಾ ಮೇಲೆ ಮಾಡಿದಂತದ್ದು. ಒಬ್ಬ ರೈತನನ್ನ ಕಬ್ಬು ಮಾರಾಟಗಾರ ಅಂತ ತಿಳ್ಕೊಂಡು ಮಾಡಿದಂತ ಲೆಕ್ಕ ಇದು. ಆದ್ರೆ ಸರ್ಕಾರವೇ ನೇಮಿಸಿದಂತ ಆಯೋಗಗಳು ಹೇಳಿದಂತ ಸಲಹೆಗಳೇನು ಅದನ್ನ ನಾವು ನೋಡಿದಾಗ ರೈತನನ್ನ ಪಾಲುದಾರನಾಗಿ ತೆಗೆದುಕೊಳ್ಬೇಕಂತ ಹೇಳಿ ಆಯೋಗಗಳು ತಿಳಿಸಿದ್ದಾವೆ. ಸೊ ಅದು ಯಾವ ತರ ಅಂತಂದ್ರೆ ಈ ಪ್ರತಿ ಏನು ರೈತ ಕಬ್ಬು ಕಳಿಸ್ತಾನೆ ಅದರಿಂದ ಕಾರ್ಖಾನೆಗೆ ಏನ್ ಲಾಭ ಆಗ್ತದೆ ಆ ಒಟ್ಟು ಲಾಭ ಏನದ ಅದನ್ನ ತೆಗೆದುಕೊಂಡು ಅದರಲ್ಲಿ 70% ರೈತನಿಗೆ ಕೊಡ್ಬೇಕು, ಮತ್ತೆ ಉಳಿದದ್ದನ್ನ ಕಾರ್ಖಾನೆಯವರು ಇಟ್ಕೋಬೇಕಂತ ಹೇಳಿ ಮೂಲತಃ ಏನು ರಂಗರಾಜನ್ ವರದಿ ಅದೇ ಅದು ಏನು ಸಕ್ಕರೆ ಮತ್ತು ಉಪ ಉತ್ಪನ್ನಗಳು ಏನು ಟೋಟಲ್ ಫ್ಯಾಕ್ಟರಿ ಬರ್ತದೆ ಅದರ ಮೇಲೆ 70% ರೈತನಿಗೆ ಕೊಡಬೇಕು. ಇಲ್ಲ ಕೇವಲ ಸಕ್ಕರೆಯನ್ನು ಆಧಾರ ಇಟ್ಕೊಂಡು ಸಕ್ಕರೆಯ 75% ಏನು ರೈತನಿಗೆ ಕೊಡ್ಬೇಕು, 25% ಕಾರ್ಖಾನೆಯವರು ಇಟ್ಕೊಡ್ಬೇಕಂತ ರಂಗರಾಜನ್ ಸಮಿತಿ ಸಲಹೆ ಕೊಟ್ಟಿತ್ತು. ಆದ್ರೆ ನೀತಿ ಆಯೋಗ ಏನು ಸಲಹೆ ಕೊಟ್ಟಿತ್ತು ಅಂತಂದ್ರೆ ಇದಕ್ಕೆ ಇನ್ನೂ 5% ಆಡ್ ಮಾಡಿ ಸಕ್ಕರೆ ಮತ್ತು ಉಪ ಉತ್ಪನ್ನಗಳ 75% ಕೊಡಬೇಕು, ಮತ್ತು ಕೇವಲ ಸಕ್ಕರೆ ಆಧಾರವಾಗಿ ಇಟ್ಕೊಂಡ್ರೆ ಸಕ್ಕರೆ 80% ಏನು ಸಕ್ಕರೆ ಮಾರಾಟದ ಏನು ಬರ್ತದೆ ಲಾಭ ಅದರಲ್ಲಿ 80% ರೈತನಿಗೆ ಕೊಡ್ಬೇಕಂತ ಹೇಳಿದ್ದಾರೆ, 20% ಕಾರ್ಖಾನೆಯವರು ಇಟ್ಕೋಬೇಕಂತ ಹೇಳಿದ್ದಾರೆ. ಸೊ ಇವು ಯಾವ ಇನ್ನೂ ಜಾರಿಗೆ ಬಂದಿಲ್ಲ. ಯಾಕಂದ್ರೆ ರಂಗರಾಜನ್ ಸಮಿತಿ ಸಲಹೆ ಕೊಟ್ಟದ್ದು 2012ರಲ್ಲಿ, ನೀತಿ ಆಯೋಗದ ಮಾರ್ಗಸೂಚಿ ಬಂದದ್ದು 2020ರಲ್ಲಿ. ಇವರು ನೀತಿ ಆಯೋಗದವ್ರು ಏನ್ ಹೇಳಿದ್ರು ಅಂದ್ರೆ ಈ ರೀತಿ ಏನು 80% ಮತ್ತೆ 75% ಏನ್ ಹೇಳಿದ್ದಾರೆ ಇದನ್ನ 2021ರಿಂದ ಜಾರಿಗೆ ತರಬೇಕಂತ ಹೇಳಿದ್ರು. ಆದ್ರೆ ಯಾವುದು ಜಾರಿಗೆ ಬಂದಿಲ್ಲ. ಸೊ ರೈತನು ಕಷ್ಟಪಟ್ಟು ಕಬ್ಬು ಕಳಿಸಿದಾಗ ಅಲ್ಲಿ ಕಾರ್ಖಾನೆಗಳು ಲಾಭವನ್ನು ಹೊಂದುತ್ತಾ ಅಂದ್ಮೇಲೆ ರೈತನನ್ನು ಪಾಲುಗಾರಂತೆ ತೆಗೆದುಕೊಳ್ಳಬೇಕು ಅನ್ನೋದು ಈ ಏನು ರಂಗರಾಜನ್ ಸಮಿತಿ ಅಥವಾ ನೀತಿ ಆಯೋಗದ ಮಾರ್ಗಸೂಚಿ ಏನಿದೆ ಇದನ್ನ ಇವರು ಅಳವಡಿಸಿಕೊಂಡಿಲ್ಲ. ಮತ್ತೆ ಇದ್ರ ಪ್ರಕಾರ ನಾವು ಅಕಸ್ಮಾತ್ ನೋಡಿದ್ರೆ ಈ ಕಬ್ಬು ನಿಯಂತ್ರಣ ಮಂಡಳಿ ಕರ್ನಾಟಕ ಸರ್ಕಾರದ ಏನಿದೆ 2017ರಲ್ಲಿ ಸಭೆ ಆಗಿದ್ದಾವೆ. ಅದರ ಪ್ರಕಾರ ನೋಡಿದಾಗ ಪ್ರತಿ ಟನ್ಗೆ ಎಷ್ಟು ಕಾರ್ಖಾನೆಗೆ ಲಾಭ ಆಕೈತೆ ಅನ್ನೋದು ಲೆಕ್ಕ ಹಾಕಿದ್ದಾರೆ. ಏನು ಸಂಶೋಧನೆ ಮಾಡಿ ಲೆಕ್ಕ ಹಾಕಿ ಹೇಳಿದಂತದ್ದು ನಾನು ಹೇಳ್ತಾ ಇರಲ್ಲ. ಸಕ್ಕರೆ ದರವನ್ನು 3,600 ಪ್ರತಿ ಕ್ವಿಂಟಾಲ್ಗೆ ಎಂದು ಪರಿಗಣಿಸಲಾಗಿ ಬಗ್ಯಾಸ್ಗೆ ಪ್ರತಿ ಟನ್ಗೆ 1,669 ರೂಪಾಯಿ, ಪ್ರೆಸ್ಮೆಂಟ್ಗೆ 16, ಸಕ್ಕರೆ ಮತ್ತು ಉಪ ಉತ್ಪನ್ನಗಳನ್ನ ಪರಿಗಣಿಸಿ ಒಟ್ಟು ಪ್ರತಿ ಟನ್ ಕಬ್ಬಿಗೆ ಸರಾಸರಿ 6,500 ರೂಪಾಯಿ ಏನು ಕಾರ್ಖಾನೆಗೆ ಆದಾಯ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಎಲ್ಲ ಖರ್ಚು ವೆಚ್ಚ ತೆಗೆದು 6,500 ರೂಪಾಯಿ ಆದಾಯ ಆಗ್ತದೆ ಅಂತ ಹೇಳ್ತಾರೆ. ಸೊ ಇದರ ಆಧಾರ ಮೇಲೆ ನಾವು ಲೆಕ್ಕ ಹಾಕಿದ್ರೆ ಇಲ್ಲಿ ನೋಡಿ ನಾವು 1,000 ರೂಪಾಯಿ ಅಂತ ಮ್ಯಾಕ್ಸಿಮಮ್ ಖರ್ಚು ತೆಗೆದ್ರು ಸಹಿತ ಏನು 6,500 ಒಳಗೆ 5,500 ಆಗ್ತದೆ. 5,500 ಗುಂಡ್ಲೆ 70% ಮಿನಿಮಮ್ ಹಿಡಿದ್ರು ಸಹಿತ
ರಂಗರಾಜನ್ ವರದಿ ಪ್ರಕಾರ ಎಷ್ಟಾಗ್ತದೆ ಅಂದ್ರೆ 3,850 ರೂಪಾಯಿ ಏನು ರೈತನ ಏನು ಲಾಭದಾಯಕ ಪಾಲು ಅಂತ ಹೇಳ್ಬೋದು. ಅಂದ್ರೆ ಕಾರ್ಖಾನೆ ಲಾಭದಲ್ಲಿ ರೈತರಿಗೆ ಸಿಗಬೇಕಾದದ್ದು ಪ್ರತಿ ಟನ್ಗೆ 3,850 ರೂಪಾಯಿ ಆಗ್ತದೆ. ಸೊ ಇದನ್ನ ನೋಡಿದಾಗ ಈಗ ರಾಜ್ಯ ಸರ್ಕಾರ ನಿಗದಿ ಮಾಡಿಸಿದಂತ 3,300 ರೂಪಾಯಿ ಇದು ಸಹಿತ ಸೂಕ್ತ ಅಲ್ಲ ಅಂತ ಕಂಡು ಬರ್ತದೆ. ಮತ್ತು ಈಗ ಇವರು ಇದಕ್ಕೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಕಾರ್ಖಾನೆಯವರು 11% ರಿಕವರಿ ಇರುವಂತ ಒಂದು ಟನ್ ಕಬ್ಬು ನುರಿಸಿದ್ರೆ ಕೇವಲ 5,404 ರೂಪಾಯಿ ಆದಾಯ ಬರ್ತದೆ ಅಂತ ಹೇಳ್ತಾರೆ. ಅಲ್ಲಿ 2017ರೊಳಗೆ ಲೆಕ್ಕ ಹಾಕಿದಂತದ್ದು 6,500. ಆದ್ರೆ ಈಗ ಈ ವರ್ಷ ಲೆಕ್ಕ ಹಾಕಿದ ಪ್ರಕಾರ ಅವ್ರ ಪ್ರಕಾರ ಏನಿದೆ 5,404 ರೂಪಾಯಿ ಅಷ್ಟೇ ಬರ್ತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ವಾಸ್ತವ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಮತ್ತೆ ಇದರಲ್ಲಿ 3,700 ಅಂತೆ ರೈತರಿಗೆ ಪ್ರವಹಿಸಿದ್ರೆ 5,175 ವೆಚ್ಚ ತಗಲ್ತದೆ. ಈ ವೆಚ್ಚವನ್ನು ಕಳೆದ್ರೆ ಕೇವಲ 229 ರೂಪಾಯಿ ನಿವ್ವಳ ಲಾಭ ಆಗ್ತದೆ ಅಂತ ಹೇಳ್ತಾರೆ. ಸೊ ನಾವು ಲೆಕ್ಕ ಹಾಕಿ ನೋಡಿದ್ರೆ ಇಲ್ಲಿ ಇವ್ರ ಪ್ರಕಾರ ಹೋದ್ರೆ ಒಟ್ಟು 5,404 ರೂಪಾಯಿ, ಅದಕ್ಕೆ 1,000 ರೂಪಾಯಿ ನೀವು ಖರ್ಚನ್ನು ತೆಗೆದ್ರು 70% ರೈತನಿಗೆ ಕೊಡ್ಬೇಕಂತ ಲೆಕ್ಕ ಹಾಕಿದ್ರು 3,082 ರೂಪಾಯಿ ರೈತರಿಗೆ ಕೊಡ್ಬೇಕಾಗ್ತದೆ ಮತ್ತು 1,321 ರೂಪಾಯಿ 20 ಪೈಸೆ ಕಾರ್ಖಾನೆ ಉಳಿತಿದೆ ಅಂತೇಳಿ ಅವ್ರ ಪ್ರಕಾರ ಲೆಕ್ಕ ಬರ್ತದೆ. ಇದು ಪ್ರಶ್ನೆ ಏನಾಗ್ತದೆ ಅಂದ್ರೆ ಅವಾಗ 2017ರಲ್ಲಿ 6,500 ಇದ್ದಂತ ಆದಾಯ ಪ್ರತಿ ಟನ್ಗೆ ಆದಾಯ ಈಗ 2025-26ರಲ್ಲಿ 5,404 ರೂಪಾಯಿ ಹೇಗಾಗ್ತದೆ ಅನ್ನೋದನ್ನ ಪ್ರಶ್ನೆ ವಿಚಾರ ಮಾಡಬೇಕಾಗ್ತದೆ. ಸೊ ಇಲ್ಲಿ ಕಬ್ಬಿನ ನುರಿಸಿದಾಗ ಸಕ್ಕರೆ ಜೊತೆಗೆ ಬರುವಂತ ಉಪ ಉತ್ಪನ್ನಗಳ ಒಂದು ದೊಡ್ಡ ಪಟ್ಟಿ ಇದೆ ನನ್ನ ಕಡೆ, ಅದನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಅವೆಲ್ಲ ಅಂಶಗಳನ್ನ ಪರಿಗಣಿಸಿದಾಗ ಏನೇನು ಅವರು ಮಾರಾಟ ಮಾಡ್ತಾರೆ, ಎಷ್ಟು ಲಾಭ ಆಗ್ತಿದೆ ಅನ್ನೋದನ್ನ ಅವರು ಶ್ವೇತ ಪತ್ರವನ್ನು ಹೊಡಿಸ್ಬೇಕು. ಅವಾಗ ನಿಜವಾಗಿ ಕಾರ್ಖಾನೆಗೆ ಆಗುವ ಲಾಭ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಅದರ ಮೂಲಕ ರೈತನ ಪಾಲು ಏನು ಈ ನೀತಿ ಆಯೋಗ ಮತ್ತು ರಂಗರಾಜನ್ ವರದಿ ಪ್ರಕಾರ 70% ಕೊಟ್ಟರು ಸಹಿತ ರೈತರು ನಿಜವಾಗಿಯೂ ಸುಖಿಗಳಾಗ್ತಾರೆ, ಅವರು ಬದುಕನ್ನ ನೆಮ್ಮದಿಯಲ್ಲಿ ಸಾಗಿಸಬಹುದು. ಇಲ್ಲದಾರ ಏನಾಗ್ತದೆ ಅಂದ್ರೆ 3-4 ವರ್ಷಕ್ಕೆ ಒಂದು ಕಾರ್ಖಾನೆ ಇನ್ನೊಂದು ಕಾರ್ಖಾನೆ ಮಾಡುವಷ್ಟು ದುಡ್ಡು ಅವ್ರಿಗೆ ಬರ್ತದೆ. ಆದ್ರೆ ರೈತ ಮಾತ್ರ 3-4 ವರ್ಷದೊಳಗೆ ಒಂದು ಸಾಲ ಇದ್ದದ್ದು 2 ಸಾಲ ಆಗ್ತದೆ. ಸೊ ಇಲ್ಲಿ ಕಾರಣ ಎಂತಂತಂದ್ರೆ ನಿಜವಾಗಿ ವೈಜ್ಞಾನಿಕ ದರ ಫಿಕ್ಸ್ ಮಾಡಿಲ್ಲ ಮತ್ತು ಇನ್ನೂ ಹಲವಾರು ಸಮಸ್ಯೆಗಳಿದಾವೆ. ಅವನು ನಾ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ನೇರವಾಗಿ ನಾನು FRP ಮತ್ತು ಏನು ಪಾಲುದಾರಿಕೆ ಆಧಾರ ಮೇಲೆ ರೈತರಿಗೆ ಸಿಗಬೇಕಾದಂತ ಪಾಲು ಏನು ಅನ್ನೋದನ್ನ ಇಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಸೊ ಇಲ್ಲಿ ಕಟಾವು ಮತ್ತು ಸಾಗಾಟ ವೆಚ್ಚ ಬಿಟ್ಟಾಗ ರೈತನಿಗೆ ಈ ಏನ್ ಫಿಕ್ಸ್ ಮಾಡಿದ್ದಾರೆ ಅದು 3,300 ಅದು ಸೂಕ್ತ ಆಗ್ತದೆ. ಇಲ್ಲ ಅಂತಂತಂದ್ರೆ ಪಾಲುದಾರಿಕೆ ಆಧಾರ ಮೇಲೆ ದರ ನಿಗದಿ ಮಾಡಿದ್ರೆ ಡೆಫಿನೆಟ್ಲಿ ಕಾರ್ಖಾನೆಯ ಲಾಭದ ಆಧಾರದ ಮೇಲೆ ರೈತನಿಗೆ ಸಿಗಬೇಕಾದಂತ 3,850 ರೂಪಾಯಿ ಸಿಗುತ್ತದೆ ಅನ್ನೋದನ್ನ ನಾವು ಗಮನಿಸಬಹುದು. ಸೊ ಅದಕ್ಕಾಗಿ ರೈತರು 3,500 ರೂಪಾಯಿನ ಕೇಳತಾರೆ, ಅದು ಯಾವುದೇ ರೀತಿಯಲ್ಲಿ ತಪ್ಪಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಇದಿಷ್ಟು ಈ ಕಬ್ಬಿನ ದರ ಕುರಿತಾಗಿ ನಾನು ಒಂದು ಕಂಡುಕೊಂಡಂತ ಮಾಹಿತಿ. ಇದರಿಂದ ರೈತರಿಗೆ ಮತ್ತು ಕಾರ್ಖಾನೆಯವರಿಗೆ ಮತ್ತು ಸರ್ಕಾರಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇದರಿಂದ ರೈತರಿಗೆ ಒಂದು ನ್ಯಾಯ ಸಿಗಲಿ ಅಂತೇಳಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.